ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ ಬಂದೆ. ಏನು ಬಾಯ್ ತುಂಬಾ ನನ್ನ ಹೆಸರು ಕರೆದ್ರಿ? ಏನ್ ಸಮಾಚಾರ? ಆಫೀಸ್ಗೆ ಹೋಗ್ತಾ ಇದ್ದೆ, ಸೊ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಕರೆದೆ ಅಷ್ಟೇ. ಅಷ್ಟೇನಾ? ಅಷ್ಟೇ, ಬಾಯ್. ಬಾಯ್ ಬಾಯ್. ಗೌತಮ್ ಅವ್ರ, ಒಂದು ನಿಮಿಷ. ಮಧ್ಯಾಹ್ನ ಆಚೆ ಊಟ ಮಾಡಬೇಡಿ, ನಿಮ್ಗೆ ಇಷ್ಟವಾದ ಬೆಂಡೆಕಾಯಿ ಪಲ್ಯ ಮಾಡಿ ಕಳಿಸ್ತೀನಿ. ಓಕೆ. ಸಂಜೆ ಎಷ್ಟೊತ್ತಿಗೆ ಬರ್ತೀರಾ? ಗೊತ್ತಿಲ್ಲ, ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ, ನಾನು ಕಾಲ್ ಮಾಡಿದಾಗ ಹೇಳಿ. ಓಕೆ. ಭೂಮಿಕಾ, ಫೋನ್ ಮಾಡ್ತೀರಿ ಅಲ್ವಾ? ನಾನು ಹೋಗಿ ತಗೊಂಡ್ಬರ್ತೀನಿ. ಇಲ್ಲ, ಫೋನ್ ಅಲ್ಲ, ಅದೇ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹಾಗೆ ಇದು ಹುರುಳಿಕಾಯಿ ಪಲ್ಯನೂ ಮಾಡಿ ಕಳಿಸಿ. ಅದಕ್ಕೆ ಸ್ವಲ್ಪ ಇಂಗ್ರಿಡಿಯೆಂಟ್ಸ್ ಹಾಕಿ ಚೆನ್ನಾಗಿರುತ್ತೆ. ಸರಿ, ನೀವು ಹೇಳಿದಾಗೆ ಮಾಡ್ತೀರಿ. ನೀವು ಹೊಟ್ಟೆ ತುಂಬ ತಿಂತೀರಾ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ನನಗಿನ್ ಯಾವುದೂ ಇಲ್ಲ. ನಿಮ್ಮ ಹೊಟ್ಟೆ ತುಂಬಿದ್ರೆ ನನ್ನ ಮನಸ್ಸು ತುಂಬುತ್ತೆ. ಇವ್ರ ಜೊತೆ ಇರಬೇಕಾದ್ರೆ ಟೈಮು ಬುಲೆಟ್ ಟ್ರೈನ್ ಥರ ಸ್ಪೀಡಾಗಿ ಹೋಗುತ್ತೆ, ಇಲ್ಲದೆ ಇರಬೇಕಾದ್ರೆ ಆಮೆ ಥರ ತೆವಳುತ್ತೆ. ಅದೇ ಉಲ್ಟಾ ಆಗಿದ್ರೆ ಎಷ್ಟು ಚೆನ್ನಾಗಿರೋದು. ಸಮಯ ಅನ್ನೋದೇ ನಿಂತೋದ್ರೆ ಸಾಕು. ಮೋಸ್ಟ್ಲಿ ಲವ್ವಲ್ಲಿರೋರು ಎಲ್ರಿಗೂ ಹೀಗೆ ಆಗುತ್ತೆ ಅನ್ಸುತ್ತೆ. ಏನು ಈ ಅದಕ್ಕೆ ತಂಗಿ ಇಷ್ಟೊತ್ತಾದರೂ ಬರಲಿಲ್ಲ? ಎಷ್ಟೊತ್ತು ವೆಯ್ಟ್ ಮಾಡಿಸ್ತಾ ಇದ್ದಾರೆ, ಬರಲಿ ಇವತ್ತು. ಹಲೋ ರೀ ಅದಕ್ಕೆ ತಂಗಿ, ಏನ್ರಿ ನೀವು ಇಷ್ಟೊತ್ತ ಬರೋದು? ನಾನು ಯಾವಾಗಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಅರೆ ಓಕೆ, ನೀವು ನನ್ನನ್ನು ಯಾವತ್ತೂ ವೆಯ್ಟ್ ಮಾಡಿಸೇ ಇಲ್ವಾ? ನಾನು ಯಾವತ್ತಾದ್ರೂ ಈ ಥರ ಕಂಪ್ಲೇಂಟ್ ಮಾಡಿದ್ದೀನ ನಿಮಗೆ? ಇಲ್ಲ ಅಲ್ವಾ? ಸರಿ ಆಯಿತು, ಬೇಜಾರು ಮಾಡ್ಕೋಬೇಡಿ. ಹೌದು, ಯಾಕೆ ಲೇಟು? ಅಪ್ಪ ಏನೋ ಕೆಲಸ ಹೇಳಿದ್ರು, ಅದನ್ನು ಮುಗಿಸಿ ಬರೋಷ್ಟರಲ್ಲಿ ಲೇಟ್ ಆಯಿತು. ಬೇಕು ಅಂತ ಏನೋ ನಾನು ಮಾಡಿಲ್ಲ ಈ ಥರ ಎಲ್ಲ. ನಾನು ಆ ಥರ ಮಾಡೋದು ಇಲ್ಲ. ಓಕೆ, ಇದು ಫಾದರ್ ಪ್ರಾಬ್ಲಮ್ ಅಂತ ಹೇಳಿ. ಅದಕ್ಕೆ ತಂಗಿ ಏನು ಹೇಳಿ, ಈ ಮೇಷ್ಟ್ರಿಗೆ ಒಂದು ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ಲ ಕಣ್ರಿ. ಅಲ್ಲ, ಇಬ್ಬರು ಪ್ರೇಮಿಗಳ ಮಧ್ಯೆ ಕನ್ನಡದಲ್ಲಿ ಈ ಪೋಯಮ್ಗೆ ಏನು ಹೇಳ್ತಾರೆ ಹೇಳಿ? ಕವಿತೆ. ಕವಿತೆ. ಇಬ್ರು ಪ್ರೇಮಿಗಳ ಮಧ್ಯೆ ಒಂದು ಕವಿತೆ ಆಗೋದು ಬಿಟ್ಟು ಒಳ್ಳೆ ಕರಡಿ ಆಗ್ಬಿಟ್ರಲ್ರಿ ಅವರು. ರೀ ಭಾವಂತಮ್ಮ, ದಿಸ್ ಇಸ್ ಟೂ ಮಚ್. ನೀವು ನನ್ನ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಾನು ನಿಮ್ಮ ತಾತನ ಬಗ್ಗೆ ಮಾತಾಡ್ಬೇಕಾಗತ್ತೆ. ಹಲೋ, ಕೂಲ್ ಡೌನ್. ಯಾಕ್ರಿ, ನೋಡಿ ನಮ್ಮ ತಾತ ಆಲ್ರೆಡಿ ಸ್ವರ್ಗದಲ್ಲಿ ಸೈಟ್ ತೊಗೊಂಡು ಆರಾಮ್ಸೆ ಸೆಟ್ಲ್ ಆಗಿದ್ದಾರೆ. ಸುಮ್ಮನೆ ಯಾಕೆ ಅವ್ರನ್ನ ಮಿಡಲ್ ಡ್ರ್ಯಾಗ್ ಮಾಡ್ತೀರಾ ನೀವು? ಏನೋ ತಮಾಷೆಗೆ ಹೇಳದ್ನಪ್ಪ, ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಟೇಕ್ ಇಟ್ ಈಸಿ ವುಮನ್. ನೋ, ಐ ವಿಲ್ ನಾಟ್ ಟೇಕ್ ಇಟ್ ಈಸಿ ಮ್ಯಾನ್. ಅಲ್ಲ, ನಮ್ಮ ಅಪ್ಪನ ಗ್ರೇಟ್ನೆಸ್ ಬಗ್ಗೆ ಏನ್ರಿ ಗೊತ್ತು ನಿಮಗೆ? ಇವತ್ತಿಗೂ ಅವ್ರನ್ನ ಎಷ್ಟು ಜನ ಸ್ಟೂಡೆಂಟ್ಸ್ ನೆನೆಸ್ಕೋತಾರೆ ಅಂತ ಗೊತ್ತಾ ನಿಮಗೆ? ಅವರೆಲ್ಲ ಯಾವ್ಯಾವ ಪೊಸಿಷನಲ್ಲಿ ಇದ್ದಾರೆ ಅಂತ ಗೊತ್ತಾ ನಿಮಗೆ? ನೀವಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಓಹೋ, ಏನು ಮಾಡ್ತಿದ್ರೆ? ಫುಲ್ ವಂಡರ್ ವುಮನ್ ಥರ ಲೇಸರ್ ಲೈಟ್ ಬಿಡ್ತಾ ಇದ್ರಾ? ನೀವು ಫುಲ್ ಲೋಕಲ್ ಅಲ್ವಾ, ಮುಚ್ಚಿ ಲಾಂಗ್ ಹಿಡ್ಕೊಂಡು ಬಂದ್ಬಿಡ್ತಿದ್ರಾ? ಹೋಗ್ರಿ ನೀವು, ಸರಿ ಇಲ್ಲ ನೀವು. ಏನಾದರೂ ಹೇಳಿ ನಗಿಸ್ಬಿಡ್ತೀರಲ್ಲ. ಆನ್ ಅ ಸೀರಿಯಸ್ ನೋಟ್, ನನ್ನ ಮುಂದೆ ನಮ್ಮ ಅಪ್ಪನ ಬಗ್ಗೆ ಹೀಗೆಲ್ಲ ಮಾತಾಡ್ದಾಗೆ ಅಕ್ಕನ ಮುಂದೆ ಹಿಂಗೆಲ್ಲ ಮಾತಾಡೋಕೆ ಹೋಗಬೇಡಿ. ಅವಳಿಗಿದೆಲ್ಲ ಒಂಚೂರು ಇಷ್ಟ ಆಗೋದಿಲ್ಲ. ಐ ಮೀನ್, ನಮ್ಮ ಮಧ್ಯೆ ಲವ್ ಇದ್ರೆ ಸಾಲದು, ನಮ್ಮ ಫ್ಯಾಮಿಲಿ ಬಗ್ಗೆ ನಮಗೆ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು ಅಲ್ವಾ? ಅದು ಯಾವುದೂ ಇಲ್ಲದೆ ನಮ್ಮ ರಿಲೇಷನ್ಶಿಪ್ ಉಳ್ಕೊಳ್ಳುತ್ತೆ ಅಂತ ಅದು ಹೇಗ್ರಿ ಅನ್ಕೋತೀರಾ ನೀವು? ರೀ ಅಕ್ಕೆ ತಂಗಿ, ಏನೋ ತಿಳಿದೆ ಒಂದು ಸಣ್ಣ ಜೋಕ್ ಹೇಳದ್ನಪ್ಪ, ಅದನ್ನ ಯಾಕೆ ನೀವು ಇಷ್ಟೊಂದು ಸೀರಿಯಸ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ನೀವು ಒಳ್ಳೆ ರಿಲೇಷನ್ಶಿಪ್ನೇ ಎಂಡ್ ಮಾಡೋ ಥರ ವಾನ್ ಮಾಡ್ತಾ ಇದ್ದೀರಾ. ಸರಿ, ಈಗ ನಾನು ತಮಾಷೆ ಮಾಡಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ ಅಲ್ವಾ? ನಿಮಗೆ ಸಾರಿ ಕೇಳ್ತೀನಿ.
ಐ ಮೀನ್ ನಿಮ್ಮಪ್ಪ ನಮ್ಮ ಮಾವ ಮೇಷ್ಟ್ರು ಅವ್ರಿಗೂ ಸಾರಿ ಕೇಳ್ತೀನಿ, ಓಕೆನಾ? ಮೇಷ್ಟ್ರೆ, ಐ ಆಮ್ ರಿಯಲಿ ಸಾರಿ ಮೇಷ್ಟ್ರೆ, ಪ್ಲೀಸ್ ಫರ್ಗಿವ್ ಮೀ. ಎಂಥ ಮಕ್ಳನ್ನ ಡೆಲಿವರಿ ಮಾಡಿಬಿಟ್ಟಿದ್ದೀರಾ ನೀವು. ಡೆಲಿವರಿನಾ? ಐ ಮೀನ್ ಎಂಥ ಮಕ್ಳನ್ನ ಎತ್ಬಿಟ್ಟಿದ್ದೀರಾ ಮಾಸ್ಟ್ರೆ ನೀವು. ರಿಯಲಿ ಗ್ರೇಟ್ ಮಾಸ್ಟ್ರೆ ನೀವು, ಶಾಬಾಷ್, ವಾಹ್. ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ಜೋಕ್ ಮಾಡಿಬಿಟ್ಟೆ ಮಿಸ್ಟ್ರೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಐ ಆಮ್ ರಿಯಲಿ ಸಾರಿ. ಇನ್ನು ಯಾವತ್ತೂ ಈ ಥರ ಮಾಡಲ್ಲ ಮಿಸ್ಟ್ರೆ, ಓಕೆನಾ ಅದಕ್ಕೆ ತಂಗಿ? Okay, I'll go order something, huh? Yeah. What do you want? Okay, surprise. Hi, Shakuntala. Oh, hi. What a pleasant surprise. Come, come, come. ಕೂತ್ಕೊಳ್ಳಿ. ಮಂಜುಳಾ, 3 ಕಾಫಿ. ಯಾರೂ ಇಲ್ಲ, ನಾನೇ ತಗೊಂಡು ಹೋಗ್ತೀನಿ. ಮತ್ತೆ ಹೇಳ್ದೆ ಕೇಳ್ದೆ ದಿಢೀರ್ನ ತಗೊಂಡ್ಬಿಟ್ಟಿದ್ದೀರಾ, ಏನು ವಿಶೇಷ? ವಿಶೇಷ ಅಂತ ಏನೂ ಇಲ್ಲ, ಹಾಗೆ ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀನಂತೂ ನಿನ್ನ ಮಗನ ಮ್ಯಾರೇಜಿಗೆ ನಮ್ಮನ್ನು ಕರೆದಿಲ್ಲ, ಸೊ ನಾವೇ ಬಂದ್ವಿ. ಸಾರಿ, ಅದು ಸ್ವಲ್ಪ ಅರ್ಜೆಂಟಲ್ಲಿ ಆಗೋಯ್ತು, ಅದಕ್ಕೆ ಎಲ್ರಿಗೂ ಹೇಳೋಕ್ಕಾಗಿಲ್ಲ. ಇಟ್ಸ್ ಓಕೆ, ಹೇಗಿದ್ರು ಬಂದಿದ್ದೀವಲ್ಲ, ನಿನ್ನ ಡಾಟ್ರಿನಿಲ್ಲ, ನಾನು ನೋಡ್ಕೊಂಡೇ ಹೋಗ್ತೀವಿ. ಅದು ಅವಳು ಇಲ್ಲಿಲ್ಲ, ತವ್ರ ಮನೆಗೆ ಹೋಗಿದ್ದಾಳೆ. ಓ ಹೌದಾ, ನೀನು ಬಿಡು, ನಿನ್ನ ಸ್ಟೇಟಸಿಗೆ ತಕ್ಕಂಗೆ ಒಳ್ಳೆ ರಿಚ್ ಫ್ಯಾಮಿಲಿಯಿಂದನೇ ಸೊಸೆ ತಂದ್ಕೊಂಡಿರ್ತೀಯ. ನಿನ್ನ ಮನೆಗೆ ಸೊಸೆ ಆಗೋದು ಅಂದರೆ ಏನು ಹುಡುಗಾಟನ? ಅಯ್ಯೋ, ಇವಳು ಯಾಕೆ ಕಾಫಿ ತರಕ್ಕೆ ಹೋದ್ಲು? ಕಾಫಿ ತಕೊಳ್ಳಿ. ಶಾಕುಂತಲ, ಯಾರು ಇವಳು? ಲಾಸ್ಟ್ ಟೈಮ್ ಬಂದಾಗ ನೋಡಿರ್ಲಿಲ್ವಲ್ಲ, ನ್ಯೂ ಫೇಸು. ನಿಮ್ಮನೆ ಹೊಸ ಕೆಲಸದವಳ? ಇಂಥವ್ರನ್ನ ಅದು ಎಲ್ಲಿಂದ ಹುಡುಕ್ತೀಯಾ? ನಿಮ್ಮ ಮನೆ ಕೆಲಸದವರು ಇಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಸ್ಟೇಟಸ್ ಮೇಂಟೈನ್ ಮಾಡೋದ್ರಲ್ಲಿ ನಿನ್ನನ್ನು ನೋಡಿ ಕಲಿಬೇಕು. ಹೇಗೆ ನಿಂತಿದ್ದಾಳೆ ನೋಡು. ಇವಳನ್ನ ನನ್ನ ಸೊಸೆ ಅಂತ ನಾನು ಹೇಗೆ ಹೇಳಿ? ಶಕುಂತಲಾ, ಈ ಥರ ಕೆಲಸದವ್ರು ಸಿಕ್ಕಿದ್ರೆ ನಮಗೂ ಹೇಳಿ, ನಮ್ಮನೆಗೂ ಕೆಲಸದವ್ರು ಬೇಕು. ನಮ್ಮನೆಗೂ ಈ ಥರ ಕೆಲಸದವ್ರು ಬೇಕು. ಎಷ್ಟು ಕಾಸ್ಟ್ಲಿ ಸೀರೆ ಗೊತ್ತಾ ಇದು? ಇಂಥ ಸೀರೆ ತಗೊಳ್ಬೇಕಾದ್ರೆ ನೀನು ವರ್ಷ ಪೂರ್ತಿ ಕೆಲಸ ಮಾಡಬೇಕು. ಇಂಥ ಸ್ಯಾರಿ ಎಲ್ಲ ಹಾಳು ಮಾಡಿಬಿಟ್ಟಲ್ಲ, ಕಾಣಿಸಲ್ವಾ ನಿನಗೆ? ಇಲ್ಲ ಮೇಡಮ್, ಅದು ನೀವೇ ಕೈ ತಾಕ್ಸಿ. ಮುಚ್ಚು ಬಾಯಿ, ಮಾತಾಡಬೇಡ ನೀನು. ಏನು ಶಕುಂತಲಾ, ಹೀಗೆ ನಾ ಕೆಲಸ ಮಾಡೋ ರೀತಿ? ಬಂದಿದ್ದ ಗೆಸ್ಟ್ಗಳನ್ನ ಹೀಗೆ ನಾ ನೋಡ್ಕೊಳ್ಳೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.